ಪುನಃ ಹಾಸನಲ್ಲಿ ಮಾಡ್ತೀವಿ ಅಂದರು. ಇದಕ್ಕೆಲ್ಲ ಕಾಂಗ್ರೆಸ್ ಏನು ಮಾಡಿದ್ರು? ಯಾಕೆಂದರೆ 13 ಜನ ಕ್ಯಾಬಿನೆಟಲ್ಲಿರೋರು ಅಹಿಂದ ನಾಯಕರುಗಳೇ, ದೊಡ್ಡ ದೊಡ್ಡ ಹಿರಿಯ ಸೀಸನ್ ಪೊಲಿಟಿಷಿಯನ್, ಖರ್ಗೆ ಸಾಹೇಬ್ರಿಂದ ಹಿಡಿದು ಪರಮೇಶ್ವರ್ ಸಾಹೇಬ್ರಿಂದ ಮುನಿಯಪ್ಪ ಅವರಿಂದ ತುಂಬ ಸೀಸನ್ ಪೊಲಿಟಿಷಿಯನ್ಗಳಿದ್ದಾರೆ. ನಾನು ಕೇಳ್ಕೊಳ್ಳೋದು, ಅಹಿಂದನ ನೀವು ಬರೀ ನಿಮ್ಮ ಒಂದು ಸಮಯಕ್ಕೆ ಸಮಯ ಸಾಧಕರಾಗಿ ನೀವಿದ್ದು ಅದನ್ನ ಚೆಕ್ಮೇಟ್ ಬಳಸ್ಕೊಂಡ್ರಿ ಹೊರ್ತು ಅಹಿಂದಕ್ಕೆ ಯಾವುದಾದ್ರು ಒಂದು ಕೊಡುಗೆ ಕೊಟ್ರ ಮೇಡಮ್? ಕೇಳ್ಬೋದು. ಎಲ್ಲ ಪಕ್ಷಗಳು ಅಹಿಂದಗಳೀಗ ಹೇಳಿದ್ರು 1972ರಲ್ಲಿ ದೇವರಾಜ್ ಅರಸ್ ಅವರು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಅಂದ್ರೆ ಒಂದು ಚಿಕ್ಕ ಸಮುದಾಯದಿಂದ ಬಂದು ಇಡೀ ರಾಜ್ಯನೇ ಒಂದು ಹಿಂದುಳಿದವ್ರಿಂದ ಹೇಗೆ ತಗೊಂಡು ಮುಂದೆ ಬರ್ಬೋದು, OBCಗಳಿಗೆ ಹೇಗೆ ಶಕ್ತಿ ತುಂಬೋದು ಅಂತ ಕೆಲಸ ಮಾಡಿದ್ರು. ಅದನ್ನು ದೇವೇಗೌಡರ ಆದಿಯಾಗಿ ಹಿಡಿದು ನಿಜಲಿಂಗಪ್ಪ ಆದಿಯಾಗಿ ಪ್ರತಿಯೊಬ್ಬರೂ ಮಾಡ್ತಾ ಬಂದರು. ಇವತ್ತಿಗೆ 22 ವರ್ಷ ಆಯಿತು ಅಹಿಂದ ಕಾಂಗ್ರೆಸ್ ಜೊತೆ ಇದೆ ಅಂತ ಮೇಡಮ್. ಇವತ್ತಿಗೂ ನೋಡಿ, ಯಾವಾಗ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸನ್ಮಾನ್ಯ DK ಶಿವಕುಮಾರ್ ಅವರು ಫೈಟಿಗೆ ಬೀಳ್ತಾರೆ, ಅವಾಗ ಅಹಿಂದ ತರೋಂಥ ಅವಶ್ಯಕತೆ ಏನಿದೆ? ಮುಸಲ್ಮಾನರಿಗೆ ದಾವಣಗೆರೆಯಲ್ಲಿ ಪೂಜೆ ಮಾಡಿ ಕಳಿಸಿದಾಯಿತು. ಅಹಿಂದದಲ್ಲಿ ನಾಯಕರುಗಳಂತ ಸಮುದಾಯದಲ್ಲಿರೋ ಲೀಡರ್ಗಳನ್ನ ಮುಗಿಸಿದ್ರಿ. ಇನ್ನು ಯಾರು ಉಳ್ಕೊಂಡಿದ್ದಾರೆ ಅಹಿಂದದಲ್ಲಿ ಹೇಳಿ ನೋಡೋಣ. ನಾನು ಆಗಲೇ ಹೇಳಿದೆ, ಸೀಸನ್ ಪೊಲಿಟಿಷಿಯನ್ ಇದ್ದೀರಾ. 22 ವರ್ಷದಲ್ಲಿ ನೀವು ಕೊಟ್ಟಂಥ ಒಂದು ಕೊಡುಗೆನಾದರೂ ಅಹಿಂದ ಹೇಳಿ. ನಮ್ಮ ಆನೇಕಲ್ ದೊಡ್ಡಯ್ಯವರು ಒಪ್ಕೊಂಡು ಹೋಗ್ಬಿಡ್ತಾರೆ. ಒಂದು ನಾನು ಹೇಳ್ತಿರೋದು, ಕಾಲೇಜ್ ಕೊಟ್ರ, ಒಂದು ಸಮುದಾಯ ಭವನ ಕಟ್ಲಿಕ್ಕೆ ಬಿಟ್ರ, ಯೂನಿವರ್ಸಿಟಿಗಳು ಕೊಟ್ರ ಮುಂದಕ್ಕೆ ಬರಲಿಕ್ಕೆ? ಅಲ್ಲಿರೋ ಮಕ್ಕಳುಗಳು ಇವತ್ತು ಬಂದಿರೋ ಮೇಡಮ್, ಅವರೆಲ್ಲ 20 ವರ್ಷದ ಮಕ್ಕಳುಗಳು ಇವತ್ತು ಎಜುಕೇಷನ್ ಉತ್ತಮವಾದಂಥ ಎಜುಕೇಷನ್ನೇ ತೊಗೊಂಡಿರೋರು. ಪ್ರೌಡ್ ಫೀಲ್ ಆಗೋದು ಅಹಿಂದದವ್ರು ನಾವು ಮಾಡ್ತಿದ್ದೀವಿ ಅಂತ. ಹಾಗಾಗಿ ಇವತ್ತೇನಾದರೂ ಒಂದು ನಾಟಕ ಮಾಡ್ತಾ ಇದೆ ಕಾಂಗ್ರೆಸ್ ಅಂತಂದರೆ ಅಹಿಂದ ಅವ್ರನ್ನ ದಯಮಾಡಿ ನೀವು ಮುಂದಕ್ಕೆ ತರಬೇಕು. ಯಾಕೆಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಹಿಂದನ ನೀವು ತರಬೇಕಾಗಿತ್ತು. ಬರೀ CM DCM ಬಂದಾಗ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಬಿಡೋದು. ಈಗ ಅದಕ್ಕೊಂದು ಮಾಡ್ತಿದ್ದಾರೆ. ಎಲ್ಲಿ ಸಿದ್ದರಾಮಣ್ಣ ಅವರಿಂದ ರಾಜಕೀಯ ಹಿತಾಸಕ್ತಿಗೆ ಅಹಿಂದ ಬಳಕೆ ಆಗ್ತಾ ಇದೆ ಲೋಹಿತ್ ಅವರೇ? ಸರಿ ಇದೆ. ಏನು ಅಹಿಂದ ಒಂದು ಪರಿಕಲ್ಪನೆ ಅಥವಾ ಅಹಿಂದದ ಉದ್ದೇಶ ಅದು ಪ್ರಾರಂಭ ಆಗಿದ್ದು ಕಳೆದ 25 ವರ್ಷದ ಮುಂಚೆ ಶ್ರೀ ಡಾಕ್ಟರ್ CS ದ್ವಾರಕನಾಥ್ ಅವರು ಮತ್ತು RL ಜಾಲಪರ್ ಅವರು, ಅವರ ಪರಿಕಲ್ಪನೆ, ಅವರ ಒಂದು ವಿಚಾರಧಾರೆ ಆಗಿದೆ. ಇವನ್ ಸಿದ್ದರಾಮಯ್ಯನವರು ಇಲ್ಲ ಸಿದ್ದರಾಮಯ್ಯ ಆಮೇಲೆ ಹೈಜಾಕ್ ಮಾಡಿದ್ದು. ಇದನ್ನು ಸದನದಲ್ಲೇ ಹೇಳ್ಕೊಂಡಿದ್ದಾರೆ. ಮಾನ್ಯ ಶ್ರೀ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಹಲವು ಬಾರಿ ಸದನದಲ್ಲಿ ಡಾಕ್ಟರ್ CS ದ್ವಾರಕನಾಥ್ ರವರು, RL ಜಾಲಪರ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದು ಅಂತೇಳಿ. ಅದನ್ನು ಇವರು ಒಂದು ಶಕ್ತಿಯಾಗಿ ಒಂದು ಅವಕಾಶವಾದಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡ್ಕೊಂಡಂಥದ್ದು. ಏನು 2005ರಲ್ಲಿ ಹುಬ್ಳಿನಲ್ಲಿ ಲಕ್ಷಾಂತರ ಜನ ಸೇರಿ ಸಮಾವೇಶ ಮಾಡಿದ್ರು. ಬಟ್ ಲೋಹಿತ್ ಅವರೇ, ಒಂದು ಮಾತು, ನೀವು ಬಳಕೆ ಮಾಡ್ಕೊಂಡ್ರು ಅಂತಂದ್ರಲ್ಲ, ಜನ ನಂಬೇಕಲ್ಲ ಸರ್. ನಾವು ಹೋಗ್ಬಿಟ್ಟು ನಾನು ಅಹಿಂದ ಲೀಡರ್ ಅಂತ ತಕ್ಷಣ ನಿಮ್ಮಿಂದ ಬಂದ್ಬಿಡ್ತಾರಾ? ನಿಮ್ಮನ್ನ ನಂಬಬೇಕಲ್ಲ, ನಿಮ್ಮ ಹಿಂದೆ ಬರ್ಬೇಕಲ್ಲ. ನಿಮ್ಮ ಹಿಂದೆ ಬರ್ಬೇಕು ಅಂತಂದ್ರೆ ನಿಮ್ಮ ಮೇಲೆ ಆ ನಂಬಿಕೆ ಹುಟ್ಟಬೇಕಲ್ಲ. ಆ ನಂಬಿಕೆಯನ್ನ ಸಿದ್ದರಾಮಯ್ಯನವರು ಹುಟ್ಟಿಸಿದ್ರಲ್ಲ, ಹಾಗಾಗಿ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಆ ಸಮುದಾಯ ನಿಲ್ತಲ್ಲ. ಆ ಒಂದು ಆಪ್ಷನ್ ನಿಮಗೂ ಓಪನ್ ಇತ್ತಲ್ಲ ಬಿಜೆಪಿ ಅವರಿಗೆ. ತಮ್ಮಲ್ಲಿ ಯಾಕೆ ಒಬ್ಬ ಅಹಿಂದ ನಾಯಕ ಬೆಳಿಲಿಲ್ಲ? ತಮ್ಗೇನಾದ್ರೂ ಬೇಡ ಅಂದಿದ್ರ? ನಮ್ಮಲ್ಲಿ ಬೇಕಾದಷ್ಟು ಅಹಿಂದ ನಾಯಕರಿದ್ದಾರೆ. ಹೇಳ್ತೀನಿ, ಸುನಿಲ್ ಕುಮಾರ್ ಅವರಿದ್ದಾರೆ, ಕಾರ್ಕಳ ಸಚಿವರು ಸುನಿಲ್ ಕುಮಾರ್ ಅವರಿದ್ದಾರೆ, ಕಾರ್ಕಳ ನಮ್ಮ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಅವರು ಏನು ಅತ್ಯಂತ ಸಮರ್ಪಕವಾಗಿ ಸರ್ಕಾರನ ಎದುರಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾನು ಹೇಳೋದು ಸರ್, ಇಡೀ ಅಹಿಂದ ಸಮುದಾಯದ ನಾಯಕ ನೀವು ಹೇಳಿದ್ರಲ್ಲ, ಅಹಿಂದ ಅನ್ನೋದೊಂದು ರಾಜಕೀಯ ಹಿತಾಸಕ್ತಿಯಾಗಿ ಕೆಲವರ ರಾಜಕೀಯಕ್ಕೋಸ್ಕರ ಬಳಕೆ ಆಗ್ತಾ ಇದೆ, ಅಥವಾ ಸಿದ್ದರಾಮಯ್ಯನವರು ಅದನ್ನ ಹೈಜಾಕ್ ಮಾಡಿದ್ರು ಅಂತ. ಸೊ ಅಹಿಂದ ಅದೇನದು ಒಂದ್ ಪಾರ್ಟಿಯ ಸ್ವತ್ತೇನಲ್ಲ, ಯಾರೇನು ಅದನ್ನ ಗುತ್ತಿಗೆಗೆ ತಾಂಡಿಲ್ಲ. ಸೊ ಇಟ್ಸ್ ಓಪನ್ ಫಾರ್ ಎವ್ರಿಬಡಿ, ಟು ಬಿಜೆಪಿ ಆಲ್ಸೋ. ಬಟ್ ನೀವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಆಗಿಲ್ಲ, ಬಿಕಾಸ್ ನಿಮ್ಮ ಅಜೆಂಡಾ ಬೇರೆ ಇತ್ತು. ಇವಾಗ ಸುನೀಲ್ ಕುಮಾರ್ ಈಸ್ ಇಂಡಿವಿಜುವಲಿ ಈಸ್ ಅ ಗುಡ್ ಲೀಡರ್. ಒಬ್ಬ ಪ್ರತಿಪಕ್ಷ ಸ್ಥಾನದಲ್ಲಿ ನಿಂತು ಸದನದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಅವ್ರನ್ನ ಅಹಿಂದ ನಾಯಕ ಅಂತ ಯಾರು ಗುರುತಿಸಲ್ಲ. ಸಾರಿ ಟು ಸೇ ದಿಸ್. ಇಟ್ಸ್ ಓಕೆ, ಫೈನ್. ಬಟ್ ನಾವು ಸಾಮಾಜಿಕ ನ್ಯಾಯ ನೀಡುವಂಥ ಎಲ್ಲ ಒಂದು ಪ್ರಯತ್ನ ಸಹ ಮಾಡ್ತಿದ್ವಿ. ಎಲ್ಲರಿಗೂ ಸಹ ತಲುಪುವಂಥ ಒಂದು ಪ್ರಯತ್ನ, ಎಲ್ಲ ವರ್ಗದವರಿಗೂ ತಲುಪುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಈಗೇನು ಅಹಿಂದ ವಿಚಾರವಾಗಿ ಚರ್ಚೆ ಮಾಡೋದಾದ್ರೆ, ಈ 25 ವರ್ಷದ ಮುಂಚೆ ಏನೋ ಮಂಕು ಬೂದಿ ಎರಚಿ ಈ ಸಾಕಷ್ಟು ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇವತ್ತು ಏನು 2 ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇವತ್ತು ಆ ಸಮುದಾಯಕ್ಕೆ ಏನು ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಬೇಕು. ಇದೇ ಸ್ಥಾಪನೆ ಮಾಡಿದಂಥ ದ್ವಾರಕನಾಥ್ ಅವರಿಗೆ ಇವತ್ತು ಸಮ್ಮಿಶ್ರ
ಸರ್ಕಾರ 2008 ಮಾನ್ಯ BS ಯಡಿಯೂರಪ್ಪರವರು ಮತ್ತು HD ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಆಯೋಗದ ಅಧ್ಯಕ್ಷರು ಮಾಡಿದ್ರು, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮಾಡಿದ್ರು. ಅವರು ಶೋಷಿತ ದಮನಿತ ತೃತೀಯ ಲಿಂಗಗಳು, ಅಲೆಮಾರಿಗಳು, ಆದಿವಾಸಿಗಳ ಸಮುದಾಯಗಳಿಗೆ ಅತ್ಯಂತ ಸಮರ್ಪಕ ಕೆಲಸ ಮಾಡಿದ್ರು. ಆದರೆ ಅವರು ಒಂದು ನಿದರ್ಶನವಾಗಿ ಕೊಡೋದಾದ್ರೆ ಅದೇ ರೀತಿ ಅವ್ರ ರೀತಿನಲ್ಲೇ ಸಾಕಷ್ಟು ಹಲವಾರು ಜನಕ್ಕೆ ಎದಳದಕ್ಕೂ ನಿಮಗೇನು ಸಪೋರ್ಟ್ ಮಾಡಲ್ಲ ಅವರು? ಅಲ್ಲಲ್ಲ, ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಥವಾ ಕಾಂಗ್ರೆಸ್ ಈಗ ಅವರು ಸಮಾನವಾಗಿ ತಿರಸ್ಕರಿಸಿದ್ದಾರೆ? ಈಗ ಅವ್ರು ಸಾಮಾಜಿಕ ನ್ಯಾಯದ ಘಟಕದ ಅಧ್ಯಕ್ಷರವರು, ಅದ್ಬಿಡಿ, ಅವ್ರ ಪಕ್ಷದ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ಒಂದು ಸಾಮಾಜಿಕ ನ್ಯಾಯದ ವಿಚಾರ ಬಂದಂತ ಸಂದರ್ಭದಲ್ಲಿ ತನ್ನ ಬೆನ್ನಿಗೆ ತಾನೇ ತಟ್ಕೊಳ್ಳೋ ಅಂತ ಸಿದ್ದರಾಮಯ್ಯರವರು ಎಷ್ಟು ಒಂದು ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ, ಅಹಿಂದ ಸಮುದಾಯಗಳಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗ ಸಮುದಾಯ, ಅವರು ನಮ್ಮ ದೊಡ್ಡಯ್ಯವರು ಹೇಳ್ದಂಗೆ ಇವತ್ತು ಕಾಂತರಾಜ್ ಆಯೋಗ 9 ವರ್ಷ ಅವರೇ ಆಯೋಗದ ಅಧ್ಯಕ್ಷರಾಗ್ತಾರೆ. 172 ಕೋಟಿ, ಅದು ವರದಿ ಏನಾಯ್ತು? ಫಸ್ಟ್ ಆಫ್ ಆಲ್ ಆ ವರದಿನೇ ರಿಲೀಸ್ ಮಾಡಿಲ್ಲ. ಅದಾದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಬರ್ತಾರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ, ಅದು ವರದಿ ಕಳೆದೋಗಿದೆ ಅಂತ ಹೇಳ್ತಾರೆ. ಒಂದು ತನಿಖೆ ಮಾಡಿಸೋದು ಬೇಡವಾ? ಅದು ಒಂದು ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಬಹುದಿತ್ತು. ಆ ಇಡೀ ಸಮುದಾಯಕ್ಕೆ ಗಣತಿ ಮಾಡಿಸಿದ್ರಲ್ಲ ಸರ್, ಮತ್ತೆ ಫ್ರೆಶ್ ಆಗಿ ಒಂದು ಮಾಡಿಸಿದ್ರು. ಅಲ್ಲ, ಅದಕ್ಕಿಂತ ಮುಂಚೆ ಕೇಳ್ರಿ, ನೀವು ಅದಕ್ಕೆ ಒಪ್ಕೊಂಡ್ರ ಬಿಜೆಪಿ ಅವ್ರು ಇವತ್ತು ಕುಂತ ಭಾಷಣ ಹೊಡಿತೀರಿ, ನೀವು ಒಪ್ಕೊಂಡ್ರಿ ಅದನ್ನ? ತರಬೇಡ್ರಿ ಅಂತ ನೀವೇ ಇಲ್ಲೇ ಸ್ಟುಡಿಯೋದಲ್ಲಿ ಕೂತ್ ಮಾತಾಡಿದ್ ನಾನೇ. ನೀವೇ ಮಾತಾಡಿದ್ದು ನಾವು ಅದನ್ನ ನಂಬಲ್ಲ. ಅದು ಸರಿ ಇಲ್ಲ, ವೈಜ್ಞಾನಿಕವಾಗಿ ನಡೆದಿಲ್ಲ, ಆ ಅಂಕಿಅಂಶಗಳು ತಪ್ಪಿವೆ, ಅದನ್ನ ತರಬಾರ್ದು, ಅದನ್ನ ಕಸದ ಬುಟ್ಟಿಗೆ ಎಸಿಬೇಕು ಅಂತ ನೀವೇ ಇಲ್ಲಿ ಮಾತಾಡಿದಿರಿ. ಅಲ್ಲಲ್ಲ, ವೈಜ್ಞಾನಿಕವಾಗಿ ಅದನ್ನ ಸಮರ್ಪಕ ಮಾಡಲಿಲ್ಲ ಅನ್ನೋದು ಒಂದು ಅಸಮಾಧಾನ ಇತ್ತು ಅಂದ್ರೆ ಅದನ್ನ ಬಹಿರಂಗಗೊಳಿಸಬೇಕಲ್ಲ. ನಾವು ವಿರೋಧ ಪಕ್ಷವಾಗಿ ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡ್ತೀವಿ ಅದನ್ನ. ಆದ್ರೆ ಆಳುವ ಸರ್ಕಾರ ಅದನ್ನ ಸರಿಯಾಗಿ ಮಾಡ್ಬೇಕಲ್ಲ, ಅದನ್ನ ಬಿಡುಗಡೆ ಮಾಡ್ಬೇಕಿತ್ತಲ್ಲ ವರದಿನ. ಬಿಡುಗಡೆ ಮಾಡಲಿಲ್ಲ. ನಾನು ಬಂದ್ಮೇಲೆ ನಿಮ್ಗೆ ಕೊಡ್ತೀನಿ ಚಾನ್ಸ್. ರಾಷ್ಟ್ರೀಯ ಅಹಿಂದ ಸಂಘಟನೆ, ಅಂದ್ರೆ ಅಲ್ಪಸಂಖ್ಯಾತರು ಇದ್ದಾರಲ್ಲ, ಅದರಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು. ಪಾಪ ದಾವಣಗೆರೆಯಲ್ಲಿ ತಾವೇ ಹೇಳಿದಂಗೆ ಪೂಜೆ ಮಾಡಿ ಕಳಿಸಿದ್ರು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಅಂದಾಗ ಈ ಅಹಿಂದ ಸಂಘಟನೆ ಎಲ್ಲೋಗಿತ್ತು? ಈಗ ಸಿದ್ದರಾಮಯ್ಯನವರು ಮೇ ಹತ್ರ ಬಂದಿದೆ, ಅವ್ರು ಚೇಂಜ್ ಆಗ್ತಾರೆ ಅಂದ ತಕ್ಷಣ ಇದ್ದಕ್ಕಿದ್ದಂತೆ ಪ್ರೆಸ್ ಮೀಟ್ ಮಾಡಿ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಭಾಷಣ ಹೊಡಿತಾ ಇದ್ದಾರಲ್ಲ. ಅಲ್ಪಸಂಖ್ಯಾತರು, ಅದರಲ್ಲೂ ಮುಸಲ್ಮಾನರು, ಪಾಪ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಬಡ್ಕೊಂಡ್ರು, ಒಬ್ಬರು ಅವ್ರ ಪರವಾಗಿ ಮಾತಾಡಲಿಲ್ಲ ನೀವು.